ಈಗಲಿನ ಮಗ ನನ್ನ ಮಕ್ಕಳು ಬಂದು ಅದಾದರೂ ಮುಟ್ಕೋತಾನೆ. ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಏನು ಈ ರಸ್ತೆಯಲ್ಲಿ ಲೈಟ್ ಪೋಲ್ಸ್ ಏನಿದ್ದಾವೆ, ಆ ಲೈಟ್ ಪೋಲ್ಸ್ಗಳಲ್ಲಿ ಎಲ್ಲನೂ ಕೂಡ ಏನು ವಿವಿಧ ರೀತಿಯ ಬಳ್ಳಿಗಳು ಹಬ್ಕೊಂಡಿದ್ದಾವೆ. ಈ ವಿಚಾರವಾಗಿ ಸಂಬಂಧಪಟ್ಟಂಥ ಏನು ನಗರಸಭೆ ಕಮಿಷನರ್ ಅವ್ರಿಗೂ ಗಮನಕ್ಕೆ ತಂದರೂ ಕೂಡ ಇದರ ಯಾವುದೇ ರೀತಿಯಾದಂಥ ತೆರವು ಮಾಡ್ತಕ್ಕಂಥ ಕಾರ್ಯಕ್ಕೆ ಅವ್ರು ಮುಂದಾಗಲಿಲ್ಲ. ಏನಿಲ್ಲಿ ಪದವಿ ಕಾಲೇಜಿದೆ, PU ಕಾಲೇಜಿದೆ, ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ರಸ್ತೆಯಲ್ಲಿ ಅತಿ ಹೆಚ್ಚಾಗಿ ಸ್ಟೂಡೆಂಟ್ಸು ಓಡಾಡ್ತಾರೆ. ಇಲ್ಲಿ ಯಾವುದೇ ರೀತಿಯಾದಂಥ ಅವಘಡಗಳು ಸಂಭವಿಸಿದ ನಂತರ ಬರುವ ಬದಲು ಈ ಒಂದು ಏನು ವಿದ್ಯುತ್ ಯಾವುದಾದ್ರು ಅಪಘಾತಗಳು ಅಥವಾ ಏನಾದರೂ ತೊಂದರೆ ಆದಾಗೆ ಧಾವಿಸಿ ಬರುವಂಥ ಬೆಸ್ಕಾಂ ಇಲಾಖೆ ಇರ್ಬೋದು ಅಥವಾ ನಗರಸಭೆ ಇರ್ಬೋದು, ಅದಕ್ಕೆ ಮುಂದಾಗಿ ಇಲ್ಲೇನು ಟೆಂಡರ್ ತಗೊಂಡಿದ್ದಾರೆ ಅದನ್ನು ಸೂಕ್ತವಾದ ರೀತಿಯಲ್ಲಿ ಮೇಂಟೈನ್ ಮಾಡುವಂಥ ಒಂದು ಸೂಕ್ತ ಆಡಳಿತ ಇಲ್ಲ ಅಂತಲೇ ಹೇಳ್ಬೋದು. ಸರ್, ಈ ರಸ್ತೆ ಬಂದ್ಬಿಟ್ಟು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು. ಒಂದು 1800 ಜನ ವಿದ್ಯಾರ್ಥಿಗಳು ಈ ಕಾಲೇಜಲ್ಲಿ ಓದ್ತಾ ಇದ್ದಾರೆ. ಈ ಥರ ದೊಡ್ಡ ಕಾಲೇಜು ಇರೋ ಜಾಗದಲ್ಲಿ ಯಾವುದೇ ರೀತಿ ಸುರಕ್ಷತೆ ಇಲ್ಲ. ಆಮೇಲೆ ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಕಂಬಗಳಿಗೆಲ್ಲ ಮರಗಳೆಲ್ಲ ಆಗಲೇ ಸುತ್ತೋರ್ದು ಬಿಟ್ಟೈತೆ. ಈ ಸಂಬಂಧಪಟ್ಟವರು ಇದನ್ನೆಲ್ಲ ಬಗೆಹರಿಸ್ಬೇಕು. ನಾವು ಇದೇ ಹಾದಿಯಲ್ಲಿ ಮಾತುಗಳ್ಳಿಯಲ್ಲಿ ಇರ್ತಕ್ಕಂಥವ್ರು, ಡೈಲಿ ಇದೇ ಹಾದಿಯಲ್ಲಿ ಸಾಕ್ತಕ್ಕಂಥವ್ರು. ಅವರು ಪ್ರತಿ ದಿವಸ ನೋಡ್ತಾ ಇದ್ದೀವಿ. ನೀವು ಏನು ಬಬ್ಲಿ ಅಂತ ಹೇಳಿದ್ದೀರಾ, ಇದು ಕರೆಂಟ್ಗೆ ಎಷ್ಟು ಪ್ರಾಬ್ಲಮ್ ಅಂತ ಗೊತ್ತಿರ್ತಕ್ಕಂಥ, ಮತ್ತು ಹುಡುಗರು ಕೂಡ ಅಷ್ಟೇ. ಇದೇ ರೀತಿಯಾಗಿ ನಮ್ಮ ಬೆಸ್ಕಾಂ ಕಂಪ್ನಿಯವರು ಈ ಒಂದು ಬಳ್ಳಿ ಏನಿದೆ, ಈಗ ಮೊನ್ನೆಲ್ಲ ಬೆಳಗಾಮೇಲೆ ಒಂದು ಇದಾಯ್ತಲ್ಲ ಆ ದುರಂತ ಆಗಬಾರ್ದು ಅಂತ ಹೇಳಿ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಬಳ್ಳಿಯನ್ನು ತೆಗಿಬೇಕು ಅಂತ ಹೇಳ್ಬಿಟ್ಟು ನಾವು ಬೆಸ್ಕಾಂ ಅಧಿಕಾರಿಗಳನ್ನ ಮನವಿ ಕೇಳುವಂತೀವಿ ಫಸ್ಟ್.